ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮ ಮುಂದೆ ಬಂದ ಉದ್ದೇಶ ಏನಂದ್ರೆ, ಈಗಾಗಲೇ ಕಬ್ಬು ಕಟಾವು ಮಾಡಿ ಕಾರ್ಖಾನೆಗೆ ಕಳಿಸಿದವರು ಹಾಗೂ ಕಾರ್ಖಾನೆಗೆ ಕಬ್ಬು ಕಳಿಸೋರು 2025-26 ಸೀಸನ್ಯಾಗ ಏನು ವಿಷಯಪ್ಪ ಅಂತೇಳಿ ತಮ್ಮ ಮುಂದೆ ಚರ್ಚೆ ಮಾಡಕ್ಕೆ ಬಂದಿ. ಯಾಕಂದ್ರೆ ಸ್ವಲ್ಪ ಕಬ್ಬು ಬೆಳೆದವ್ರಿಗೆ ಕಳಿಸಿದವ್ರಿಗೆ ನನ್ನ ಪ್ರಕಾರ ತೊಂದರೆ ಬರ್ಬೋದು ಅನ್ನೋದೊಂದು ವಿಚಾರ. ಅದಕ್ಕಿಂತ ಮುಂಚೆ ಯಾಕಪ್ಪ ಹಿಂಗೆ ನನ್ನ ವಿಚಾರ ಹೇಳಕ್ಕೆ ಇಚ್ಛೆ ಪಡ್ತೀನಿ. 2025-26 ಹಂಗಾಮ್ನಾಗ ಈಗ ಆಲ್ರೆಡಿ ಡಿಸೆಂಬರ್ ಮುಗಿಸಿ ಜನವರಿ ಒಳಗೆ ಅದೀವಿ. ಇದು ಸೀಸನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನ್ಯಾಷನಲ್ ಫೆಡರೇಷನ್ ಆಫ್ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ, ಇಂಡಿಯನ್ ಶುಗರ್ ಮಿಲ್ಸ್ ಅಸೋಸಿಯೇಷನ್ ಎರಡು ಸಂಸ್ಥಾದವ್ರು ಅಂದಾಜು ಮಾಡಿದಂಗೆ 25-26 ಹಂಗಾಮ್ನಾಗ ಕಬ್ಬ 34.30 ಕೋಟಿ ಟನ್ನಿಂದ 38.9 ಕೋಟಿ ವರೆಗೆ ಬೆಳಿಬಹುದು ಅಂತೇಳಿ ಒಂದು ಅಂದಾಜು ಮಾಡಿದ್ರು. ಡಿಸೆಂಬರ್ ಎಂಡ್ವರೆಗೆ ದೇಶಾದ್ಯಂತ 499 ಫ್ಯಾಕ್ಟ್ರಿ 13.4 ಕೋಟಿ ಟನ್ ಕಬ್ಬು ನುರ್ಸ್ಯಾವು. ಮಹಾರಾಷ್ಟ್ರ ಒಂದ ರಾಜ್ಯ 5.15 ಕೋಟಿ ಟನ್ ನುರ್ಸಿದ್ರ, ಕರ್ನಾಟಕದ್ದು ಅಂದಾಜ 7 ಕೋಟಿ ಟನ್ ಐತಿ. ಅದರಾಗ ಡಿಸೆಂಬರ್ ಎಂಡ್ವರೆಗೆ 2.80 ಕೋಟಿ ಟನ್ ನುರ್ಸೈತಿ. ಮತ್ತು ಹೋದ ಸಲ ಅಗದಿ ಲೋಯೆಸ್ಟ್ 24-25 ಈಗ 10 ವರ್ಷಗೆ ಇಷ್ಟು ಲೋಯೆಸ್ಟ್ ಅಂದರೆ 261 ಲಕ್ಷ ಕ್ವಿಂಟಲ್ ಸಕ್ಕರೆ ಉತ್ಪಾದನೆ ಆಗಿತ್ತು. ಮತ್ತು ಈಗ ಸೀಸನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ರೈತರು ಒಂದು ಹೋರಾಟ ಮಾಡಿದ ಮೇಲೆ ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರದ FRP ಏನೇ ಇರಲಿ, ತಾವೇ ಒಂದು ರೈತರು ಕೂಡ ಚರ್ಚೆ ಮಾಡಿ 11.25 ರಿಕವರಿಗೆ 3,300 ಕೊಡಬೇಕು, 10.25 ರಿಕವರಿಗೆ 3,200 ಕೊಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿ ಆದೇಶ ಹೊರಡಿಸಿದ್ರು. ಆ ಟೈಮ್ನಾಗ ಕಾರ್ಖಾನೆಯವರು, ಕಬ್ಬು ಬೆಳೆಗಾರರು ಎಲ್ಲರೂ ಕೂಡ ಚರ್ಚೆ ಮಾಡಕ್ಕೆ ಅಲ್ಲಿ ಕಾರ್ಖಾನೆಯವರು ಏನಂದ್ರು, 2019ರಿಂದನ ಸಕ್ಕರೆ ನ್ಯೂನತಮ ಮಾರಾಟ ದರ MSP ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್ ಏರ್ಸಿಲ್ಲ. ನೀವು ದಯವಿಟ್ಟು ಸಕ್ಕರೆ MSP ಏರ್ಸಕ್ಕೆ ನೀವು ತೀರ್ಮಾನ ಮಾಡ್ರಿ. ನಂತರ ಮಹಾರಾಷ್ಟ್ರ ರಾಜ್ಯಗತೆ ವಿದ್ಯುತ್ತಿಗೆ ಒಂದು ಸಬ್ಸಿಡಿ ಕೊಟ್ರಿ ಅಂತ ಒಂದು ಮನವಿ ಮಾಡಿದ್ರು. ಅದನ್ನು ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡ್ತೀವಿ ಅಂದ ನವೆಂಬರ್ 18ನೇ ತಾರೀಕು ಪ್ರಧಾನಮಂತ್ರಿಗಳಿಗೆ, ಕೇಂದ್ರ ಸಚಿವರಿಗೆ ಭೇಟಿಯಾಗಿ ಮಿನಿಮಮ್ 40 ರೂಪಾಯಿಕರ MSP ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್ ಹೆಚ್ಚು ಮಾಡ್ರಿ ಅಂಥೇಳಿ ಒಂದು ಮನವಿ ಕೊಟ್ಟರು. ಆಮೇಲೆ ಇಲ್ಲ ಒಪ್ಪ್ಯಾರ ಮಾಡ್ತಾರ ಅಂತ ಹೇಳಿದ್ರು. ಇನ್ನತನ ಅದು ಆಗಿಲ್ಲ. ಈಗ ಮತ್ತೆ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ 2019ರಾಗ 31 ಇದ್ದದ್ದು ಇಲ್ಲಿವರೆಗೆ ಹೆಚ್ಚು ಮಾಡಿಲ್ಲ. ಹೋದ ವರ್ಷ ಹೇಳಿದ್ನಲ್ಲ ನಿಮ್ಗೆ 280 ಲಕ್ಷ ಟನ್ ನಾವು ಆಂತರಿಕ ಬಳಕೆ ಇದ್ದಾಗ 261 ಲಕ್ಷ ಟನ್ ಸಕ್ಕರೆ ತಯಾರಾಗಿತ್ತು. ಹಿಂಗಾಗಿ ಮಾರ್ಕೆಟ್ನಾಗ ಸಕ್ಕರೆ ಡಿಮಾಂಡ್ ಆಗಿ ಸೀಸನ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು 3,850 ರೂಪಾಯಿ ಕ್ವಿಂಟಲ್ ಹೋಗಿತ್ತು. ಸರ್ಕಾರ ಅವಾಗ 40 ಅಥವಾ 41 ಮಾಡಿದ್ರೆ ಇನ್ನೊಂದು 1.5 ರೂಪಾಯಿ 2 ರೂಪಾಯಿ ಕೆಜಿಗೆ ಹೆಚ್ಚಾಕಿತ್ತು. ಇದು ಓಕೆ ಆಕಿತ್ತು. ಈಗ ಪ್ರೊಡಕ್ಷನ್ ಸ್ಟಾರ್ಟ್ ಆಯ್ತು, ಮಾರ್ಕೆಟ್ ಮೇಲೆ ಪ್ರೆಷರ್ ಬೀಳಾಕತ್ತಿ. ಆಮೇಲೆ ಬಂಪರ್ ಕ್ರಾಪ್ ಐತಿ ಅಂದರೆ ನೀವು ಹೋದ ವರ್ಷಕ್ಕಿಂತ ಒಂದು 20%, 20-30% ಹೆಚ್ಚೈತೆ. ನಾನು ಶುಗರ್ ರೇಟ್ 3,850ರಿಂದ 3,600ಕ್ಕೆ ಬಿದ್ದೈತೆ. ಆಲ್ರೆಡಿ ಕ್ವಿಂಟಲ್ಗೆ 250 ರೂಪಾಯಿ ಕಡಿಮೆ ಆಗೈತೆ. ಮತ್ತು ಕಡಿಮೆ ಆದ್ರೆ ಅದು ಇಂಡೈರೆಕ್ಟಾಗಿ ರೈತರಿಗೆ ಇದು ಅಲ್ಲ. ಇದ ಟೈಮ್ನಾಗ ಪ್ರೈವೇಟ್ ಫ್ಯಾಕ್ಟ್ರಿಗಳು ಹೈಕೋರ್ಟಿಗೆ ಒಂದು ಅರ್ಜಿ ಹಾಕಿದ್ರು. ಸರ್ಕಾರ ನಮ್ಮನ್ನ ಬೇಡಿಕೆಗಳನ್ನು ಕನ್ಸಿಡರ್ ಮಾಡಿಲ್ಲ, ಪರಿಸ್ಥಿತಿ ವಿಪರೀತವಾಗಿ ನಮ್ಗೆ ಕಬ್ಬಿನ ದರ ಫಿಕ್ಸ್ ಮಾಡ್ಯಾರ, ದಯವಿಟ್ಟು ನ್ಯಾಯಾಲಯ ಪರಿಶೀಲನೆ ಮಾಡ್ಬೇಕಂತೇಳಿ. ನ್ಯಾಯಾಲಯ ಏನು ಹೇಳ್ತಿ, ನೀವು ರೈತರಿಗೆ ಕೊಡಕ್ಕೆ ಹಿಂಜರಿತೀರಿ ಯಾಕ, ಮತ್ತು ರೈತರಿಂದನ ಕಾರ್ಖಾನೆ ಅಲ್ಲ ಅಂಥೇಳಿ ಅಂದು. ಆದರೂ ಇವರು ಸರ್ಕಾರಕ್ಕೆ ಡಿಸೆಂಬರ್ 19ನೇ ತಾರೀಕು ಒಂದು ಹಿಯರಿಂಗ್ ಮಾಡಿ ಒಂದು 3 ವಾರನ್ಯಾಗ ಕಬ್ಬು ಫ್ಯಾಕ್ಟ್ರಿ ಅವರು ಏನು ಅಹವಾಲ್ ಅದಾವಲ್ಲ ಅವನ್ನೆಲ್ಲ ಸ್ವೀಕಾರ ಮಾಡಿ 3 ವಾರದಾಗ ಒಂದು ನಿರ್ಧಾರಕ್ಕೆ ಬರ್ರಿ,
ನೆಕ್ಸ್ಟ್ ಹಿಯರಿಂಗ್ ಫೆಬ್ರವರಿ 5ನೇ ತಾರೀಕು ಇಟ್ಕೊಳ್ಳೋಂತೇಳಿ ಒಂದು ಡೇಟ್ ಕೊಟ್ಟೈತಿ. ಈಗ ಏನಾಗೈತಿ ನೋಡ್ರಿ, ಕೋರ್ಟ್ನ್ಯಾಗ ಅಂಕಿಅಂಶ ದಾಖಲೆ ಎಲ್ಲಾನು ಇರ್ತಾವ. ಆ ದಾಖಲೆ ಮೇಲೆ ಅವ್ರ ಕಾರ್ಖಾನೆಯವರು ವಾದ ಮಾಡ್ತಿರ್ತಾರೆ. ಈಗ ಕೇಂದ್ರ ಸರ್ಕಾರ MSP ಹೆಚ್ಚು ಮಾಡ್ಬೇಕಾಯ್ತು. MSP ಹೆಚ್ಚು ಮಾಡ್ಲಾರ್ದಕ್ಕೆ ಈಗ ಇಳಿದದ್ದು ರೈತರಿಗೆ ಬಿಲ್ ಕೊಡಲು ತೊಂದರೆ ಆಕೈತಿ ಅನ್ನೋ ನನ್ನ ಭಾವನೆ. ಆದ್ರೆ ಕೇಂದ್ರ ಸರ್ಕಾರದ ವಿಚಾರ ಏನೈತಪ್ಪ ಅಂದ್ರೆ, ಈಗ ಸಕ್ಕರೆದು ನಾವು MSP ಹೆಚ್ಚು ಮಾಡಿದ್ವಿ ಅಂದ್ರೆ ಒಂದು ಹಣದುಬ್ಬರ ಕಂಟ್ರೋಲ್ನಾಗ ಐತಿ. ಹಣದುಬ್ಬರ ಈಗ ಹೆಚ್ಚಾಕೈತೇನೋ ಎಂದು ಒಂದು ಆತಂಕ, ಸ್ವಲ್ಪ ಪ್ರಮಾಣ ಹೆಚ್ಚಾಗ್ಬೋದು. ಎರಡನೇದು, ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವ್ರು ಹೋಗಿ NDA ಸರ್ಕಾರದ ಮನವಿ ಕೊಟ್ಟು ಕೂಡಲೇ ಮಾಡಿದೀವಿ ಅಂದ್ರೆ, ಇಲ್ಲ ನಾವು ಕಾಂಗ್ರೆಸ್ನವ್ರು ಹೇಳಿದಕ್ಕೆ ಮಾಡ್ಯಾರ ಅಂತ ಹೇಳಿ ಅವ್ರ ಕ್ರೆಡಿಟ್ ಹೋಗ್ತೈತೆ ಅನ್ನೋ ಉದ್ದೇಶಕ್ಕಾಗಿ ಅವರು ತಡೆ ಹಿಡ್ದಾರೋ ಏನೋ ಗೊತ್ತಿಲ್ಲ. ಎರಡು ಕಾರಣ ಅದಾವ. ಆದ್ರೆ ಹಣದುಬ್ಬರ ಬದ್ಲಿ ನಾ ಇವತ್ತು ಹೇಳಕ್ ಬಂದದ್ದು ಅದೇ ವಿಷಯ. ಮುಖ್ಯವಾಗಿ ಹಣದುಬ್ಬರದಾಗ ಆಮೇಲೆ ಸಾಮಾನ್ಯ ಗ್ರಾಹಕನಿಗೆ ಹೊರೆ ಆಗೋದಿಲ್ಲ. ಯಾಕಂತ ಹೇಳ್ತೀನಿ ಕೇಳ್ರಿ. ನಾವು 145 ಕೋಟಿ ಪಾಪ್ಯುಲೇಷನ್ ಐತಿ, 280 ಲಕ್ಷ ಟನ್ ಸಕ್ಕರೆ ಉಪಯೋಗ ಮಾಡ್ತೀವಿ. ಅಂದ್ರೆ ಒಬ್ಬರಿಗೆ 19 ಚಿಲ್ಲರ್ kg ಯೂಸ್ ಮಾಡ್ತೀವಿ. ಇದ್ರ ಕಮರ್ಷಿಯಲ್ಲು ಬರ್ತೈತಿ. ನೀವು 65ರಿಂದ 70% ಕಮರ್ಷಿಯಲ್ ತೆಗೆದ್ರಿ ಅಂದ್ರೆ 180 ಲಕ್ಷ ಟನ್ ಕಮರ್ಷಿಯಲ್ಗೆ ಹೋತು. ಉಳಿತಟ್ಟು 100 ಲಕ್ಷ ಟನ್ ಅಷ್ಟ ಡೊಮೆಸ್ಟಿಕ್ ನಾವು ಗೃಹ ಬಳಕೆ ಉಪಯೋಗ ಮಾಡ್ತೀವಿ. ಅಂದ್ರೆ ಪರ್ ಹೆಡ್ ನಾವು 7 kg ಪ್ರತಿ ಮನುಷ್ಯ ಒಂದು ವರ್ಷಕ್ಕೆ ಉಪಯೋಗ ಮಾಡ್ತೀವಿ. ಒಂದು ತಿಂಗಳಿಗೆ 600 ಗ್ರಾಮ್ ಉಪಯೋಗ ಮಾಡ್ತೀವಿ. 600 ಗ್ರಾಮ್ ಉಪಯೋಗ ಮಾಡಿದ್ರೆ ಒಂದು ಫ್ಯಾಮಿಲಿ ನಾವು ತಂದೆ ತಾಯಿ ಗಂಡ ಹೆಂಡತಿ 2 ಮಕ್ಕಳು 6 ಮಂದಿ ಹಿಡಿದ್ರೆ ನೀವು ನೋಡ್ರಲ್ಲ, 6 36 3.5ರಿಂದ 4 kg ಬೇಕಾಕತಿ. 3.5ರಿಂದ 4 kgಗೆ ನಿಮ್ಗೆ 4ರಿಂದ 5 ರೂಪಾಯಿ MSP ಹೆಚ್ಚು ಮಾಡಿದ್ರೆ ಒಂದು ಫ್ಯಾಮಿಲಿ ಒಂದು ತಿಂಗಳಿಗೆ 15ರಿಂದ 20 ರೂಪಾಯಿ ಟಚ್ ಆಕತಿ. ಈಗಿನ ಕಾಲದಾಗ ಒಂದು ತಿಂಗಳಿಗೆ 15ರಿಂದ 20 ರೂಪಾಯಿ ಹೆಚ್ಚಂದ್ರೇನು ಭಾಳ ಅಲ್ಲ. ಪರ್ ಹೆಡ್ ಏಟಾತಿದ್ದು 2.5 ಇಂದ 3 ರೂಪಾಯಿ ಅಟ್ಟ ಒಂದು ತಿಂಗಳಿಗೆ. ಆ ಕಾರಣಕ್ಕಾಗಿ ಹಣದುಬ್ಬರದ ಏನು ಇಫೆಕ್ಟ್ ಆಗುವುದಿಲ್ಲ, ಸಾಮಾನ್ಯ ಜನರಿಗೆ ಹೊರೆ ಆಗುವುದಿಲ್ಲ. ಇದನ್ನು ಕೇಂದ್ರ ಸರ್ಕಾರ ಮನನ ಮಾಡಿಕೊಂಡು ಇಮಿಡಿಯೇಟ್ ಆಗಿ MSP ಹೆಚ್ಚು ಮಾಡಲಿಲ್ಲ ಅಂದ್ರೆ ಈ ಫೆಬ್ರವರಿ 5ಕ್ಕೇನು ಕೋರ್ಟಿಗೆ ಹೋಗ್ಯಾರಲ್ಲ, ಅವಾಗ ಇವೆಲ್ಲ ಅಂಕಿಅಂಶ ಮುಂದೆ ಬರ್ತಾವೆ. ಅಂಕಿಅಂಶ ಎಲ್ಲ ಮುಂದಿಡಾನ ಕೋರ್ಟ್ ಏನು ಮಾಡ್ಬೇಕಾಕತಿ, ಇಲ್ಲ ಅವ್ರ ಕಾರ್ಖಾನೆಯವರು ಹೇಳುವುದು ಸತ್ಯ ಐತಿ ಅಂತೇಳಿ ಏನೋ ಒಂದು ಇನ್ ಕೇಸ್ ರೂಲಿಂಗ್ ಕೊಟ್ರಪ್ಪ ಅಂದ್ರೆ ರೈತರು ಎಲ್ಲಿ ಹೋಗಬೇಕು. ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರ MSP ಹೆಚ್ಚು ಮಾಡಬೇಕಾಗತ್ತೆ. ಕೇಂದ್ರದ ಮೇಲೆ ಒತ್ತಡ ಹಾಕಬೇಕು. ಕೇಂದ್ರನೂ ಕನ್ಸಿಡರ್ ಮಾಡಬೇಕು. ಏನು ನೀವು ಪೊಲಿಟಿಕಲ್ ಮೈಲೇಜ್ ಅವ್ರಿಗೆ ಸಿಗ್ತೈತಿ ಇವ್ರಿಗೆ ಸಿಗ್ತೈತಿ ಏನು ಮಾಡಬೇಡ್ರಿ. ಇಮಿಡಿಯೇಟ್ ಆಗಿ 40ರಿಂದ 41 ರೂಪಾಯಿಗೆ ಹೆಚ್ಚು ಮಾಡ್ರಿ. ಆಮೇಲೆ ಇಥನಾಲ್ ಪಾಲಿಸಿ ಈ ಸದ್ಯ ನಮ್ದು ಒಟ್ಟು 28% ಮಾತಿ ಶುಗರ್ ಕೇನ್ ಬೇಸ್ಡ್ ಮೊಲಾಸಿಸ್ ಬ್ಲೆಂಡಿಂಗ್ನಾಗ. ಮತ್ತೆ ಎಲ್ಲ ಕಾರ್ಖಾನೆಯವರು ಇಥನಾಲ್ ತಯಾರು ಮಾಡಿದ್ದು ಎಲ್ಲಿ ಹೋಗ್ಬೇಕು, ಅದೊಂದು ಪಾಲಿಸಿ ಅಪ್ಡೇಟ್ ಮಾಡ್ರಿ. ಅಂದ್ರೆ ಅದನ್ನೊಂದು ಹೊಸ ರೂಪ ಕೊಡ್ರಿ. ಮೂರನೇದು, ಕೇಂದ್ರ ಸರ್ಕಾರದ ದೀರ್ಘಕಾಲದ ಅವಧಿಯೊಳಗೆ ಈ ಸಮಸ್ಯೆಗಳು ಮೇಲೆ ಬರಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಒಂದು ಕಮರ್ಷಿಯಲ್ ಡೊಮೆಸ್ಟಿಕ್ ಸಕ್ರಿ ದರ ಬೈಫರ್ಕೇಟ್ ಮಾಡಿ ಅದನ್ನ ಮಾಡಿರ್ತೇನೆ. ಈಗ ಚರ್ಚೆ ನಡೆದೈತಿ, ಅದು ಎಲ್ಲಿ ಯಾವಾಗ ಇಂಪ್ಲಿಮೆಂಟ್ ಆಕೈತಿ ಗೊತ್ತಿಲ್ಲ. ಅದರ ಜೊತೆ ಕರ್ನಾಟಕ ಸರ್ಕಾರನು ವಿದ್ಯುತ್ತನ್ನು ಖಾಸಗಿ ಕಾರ್ಖಾನೆಯವ್ರ ಜೊತೆ ಈ ಸಕ್ಕರೆ ಕಾರ್ಖಾನೆಗಳ ಸಹವಿದ್ಯುತ್ ಘಟಕ ಏನು ತಯಾರು ಮಾಡ್ತೈತಲ್ಲ, ಅವು ಏನು ಗ್ರಿಡ್ಡಿಂಗ್ ಮಾರ್ತಾರ ಅವ್ರಿಗೆ ಟೈಅಪ್ ಮಾಡಿ ಒಂದು ಒಳ್ಳೆ ಬೆಲೆ, ಯಾಕಂದ್ರೆ ಮತ್ತೆ ಪರೋಕ್ಷವಾಗಿ ರೈತರಿಗೆ ಹೋಗ್ತೈತಿ. ಈಗೆಲ್ಲ 2, 3, 3.5 ಇಷ್ಟ ಐತಿ. ಒಂದು ಕನಿಷ್ಠ 6 ರೂಪಾಯಿ ಸಿಗುವಂಗೆ ಮಾಡಿದ್ರೆ ಅಲ್ಲಿ ಅವರು 8, 10 ರೂಪಾಯಿ ಗೌರ್ಮೆಂಟ್ನವ್ರು ಮಾರ್ತಾರೆ. ಅವ್ರ ಮಾರ್ಜಿನ್ ಅವ್ರು ಇಡ್ಲಿ, ಟ್ರಾನ್ಸ್ಮಿಷನ್ ಚಾರ್ಜಸ್ ಅದು ಇಡ್ಲಿ. ಕಾರ್ಖಾನೆಗಳಿಗೆ ಒಂದು 6 ರೂಪಾಯಿ ಸಿಗುವಂಗೆ ಮಾಡಲಿ ಅಂತ ಹೇಳಿ ನಾವೊಂದು, ಯಾಕಂದ್ರೆ ಇದು ಪರೋಕ್ಷವಾಗಿ ಕಬ್ಬು ಬೆಳೆಗಾರರಿಗೆ ಬೆನಿಫಿಟ್ ಆಗುವಂಥ ವಿಷಯ. ಇವೆಲ್ಲ ನೀವು ತಡ ಮಾಡಿದ್ರಿ ಅಂದ್ರೆ, MSP ಇರಿಸಲಿಲ್ಲ ಅಂದ್ರೆ ಸಕ್ರೆ ದರ ಇನ್ನಟ್ ಒಳಗೆ ಬಂದು ಬಿಲ್ ಕೊಡುವಲ್ಲಿ ತೊಂದರೆ ಆತಂದ್ರೆ ರೈತರಿಗೆ ಗ್ಯಾರಂಟಿ ತೊಂದರೆ ಆಕೈತಿ. ಇದನ್ನ ಎಲ್ಲ ನಮ್ಮ ಆತ್ಮೀಯ ಕಬ್ಬು ಬೆಳೆಗಾರರ ಗಮನಕ್ಕೆ ತರಲಿಕ್ಕೆ ಒಂದು ವಿಡಿಯೋ ಮಾಡೀನಿ. ತಾವು ಸಹಿತ ಇದ್ರ ಬದಲಿ ಒಂದು ಅವೇರ್ನೆಸ್ ಅಂದ್ರೆ ಒಂದು ತಮ್ಮಲ್ಲಿ ಗಮನಕ್ಕಿರ್ಲಿ ಅಂತೇಳಿ ಒಂದು ಈ ವಿಡಿಯೋ ಮಾಡೀನಿ. ನಮಸ್ಕಾರ.